ಜೈ ಶ್ರೀರಾಮ್. ಎಲ್ಲರಿಗೂ 20ನೇ ದಿನದ ರಾಮರಕ್ಷಾ ಸ್ತೋತ್ರದ ತರಗತಿಗೆ ಸುಸ್ವಾಗತ. ಇವತ್ತು ನಾವು 18ನೇ ಶ್ಲೋಕ ಕಲಿಯಬೇಕಿದೆ. ಅದಕ್ಕೂ ಮೊದಲು ಹಿಂದಿನ ತರಗತಿಯಲ್ಲಿ ನೋಡಿದಂತಹ 17ನೇ ಶ್ಲೋಕವನ್ನು ಒಮ್ಮೆ ಕೇಳೋಣ. ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೇರ ಕೃಷ್ಣಾಜಿನಾಂಬರೌ. ಇವತ್ತಿಗೆ 18ನೇ ಶ್ಲೋಕ ನೋಡೋಣ. ಫಲ ಫ ಮಹಾಪ್ರಾಣ. ಫಲ ಮೂಲಾಶಿನೌ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ಪುತ್ರೌ ದಶರಥಸ್ಯೈತೌ ಭ್ರಾತರೌ ರಾಮ ಲಕ್ಷ್ಮಣೌ. ಮೊದಲನೇ ಚರಣ. ಫಲ ಮೂಲ ಫ ಮಹಾಪ್ರಾಣದ ಫ, ಲ ರಸ್ವ, ಮೂ ದೀರ್ಘಪದ, ಲಾ ಕೂಡ ದೀರ್ಘಪದ. ಫಲ ಮೂಲ ಶಿನೌ ಶಿ ರಸ್ವ, ನೌ ದೀರ್ಘಪದ, ಶಿನೌ ದಾಂತೌ ದಾ ಮುಂದಿನ ಅನುಸ್ವಾರ ಅರ್ಧ ನ, ದಾಂತೌ ತೌ ದೀರ್ಘ. ಫಲ ಮೂಲ ಶಿನೌ ದಾಂತೌ. ಎರಡನೇ ಚರಣ. ತಾಪಸೌ ತಾ ದೀರ್ಘ, ಪ ರಸ್ವ, ಸೌ ಕೂಡ ದೀರ್ಘಪದ. ತಾಪಸೌ ಬ್ರಹ್ಮ, ಕೆಲವೊಂದು ಸಾರಿ ನಾವು ಬ್ರಹ್ಮ ಅಂತ ಕರೀತೇವೆ, ಆದರೆ ಶ್ಲೋಕ ಹೇಳುವಾಗ ಬ್ರಹ್ಮ, ಹಕ್ಕೆ ಮಕಾರ ಇದೆ. ಬ್ರಹ್ಮ ಬ ಮೇಲೆ ಆಘಾತ, ಬ್ರಹ್ಮ ಚಾರಿಣೌ ಚಾರಿಣೌ ತಾಪಸೌ ಬ್ರಹ್ಮಚಾರಿಣೌ. ಮೂರನೇ ಚರಣ. ಪುತ್ರೌ ಪು ತೌ, ತೌಗೆ ರಕಾರ ಇದೆ, ಹೀಗಾಗಿ ಪೂ ಮೇಲೆ ಆಘಾತ ಇದೆ. ಪುತ್ರೌ ದಶರಥಸ್ಯೈತೌ, ದಶರಥಸ್ಥ ಮಹಾಪ್ರಾಣದ್ದು ಸೈಕಾರಕ್ಕೆ ಯಕಾರ, ಹೀಗಾಗಿ ಸ್ಯೈ. ಇನ್ನೊಮ್ಮೆ ಸ್ಯೈತೌ. ಪುತ್ರೌ ದಶರಥಸ್ಯೈತೌ, ಥ ಮೇಲೆ ಆಘಾತ ಇದೆ. ಪುತ್ರೌ ಪೂ ಮೇಲೆ ಆಘಾತ, ದಶರಥಸ್ಯೈತೌ. ಕೊನೆಯ ಚರಣ. ಭ್ರಾತರೌ ಭಾ ಮಹಾಪ್ರಾಣದ ಭಾಕ್ಕೆ ರಕಾರ, ಹೀಗಾಗಿ ಭ್ರಾತರೌ ರಾಮ ಲಕ್ಷ್ಮಣೌ. ಭ್ರಾತರೌ ರಾಮ ಲಕ್ಷ್ಮಣೌ. ಪೂರ್ಣ ಶ್ಲೋಕ ಇನ್ನೊಮ್ಮೆ. ಫಲ ಮೂಲ ಶಿನೌ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ಪುತ್ರೌ ದಶರಥಸ್ಯೈತೌ ಭ್ರಾತರೌ ರಾಮ ಲಕ್ಷ್ಮಣೌ. ಜೈ ಶ್ರೀರಾಮ್. ಇವತ್ತಿನ ತರಗತಿ ಇಲ್ಲಿಗೆ ಮುಗಿಯಿತು. ನಾಳೆ ಮುಂದಿನ ಶ್ಲೋಕದೊಂದಿಗೆ ಬರೋಣ. ಎಲ್ಲರಿಗೂ ಒಳಿತಾಗಲಿ.